4.5 ವರ್ಷದಿಂದ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಅದೇ ರೀತಿ ಇಂದಿನಿಂದ 3 ದಿನಗಳ ಕಾಲ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದೇ ಗಮಕ ಕಗ್ಗ. DVಜಿಯವರ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಕಾವ್ಯ ಪದ್ಯಗಳನ್ನು ರಾಗಬದ್ಧವಾಗಿ ಭಾವಪೂರ್ಣವಾಗಿ ಹಾಡುವ ಕಲೆಯನ್ನು ಗಮಕ ಕಲೆ ಅಂತ ಹೇಳ್ತೀವಿ. ಅದರ ಗಾಯನವನ್ನು ಮಾಡುವವರನ್ನು ಗಮಕಿಗಳು ಅಂತೇವೆ. ಹಾಗೆ ಆ ಕಾವ್ಯಗಳ ಪದಗಳ ಅರ್ಥವನ್ನು ಜನರಿಗೆ ಅರ್ಥವಾಗುವ ಹಾಗೆ ವಿವರಿಸುವವರನ್ನು ವ್ಯಾಖ್ಯಾನಕಾರರು ಅಂತ ಹೇಳ್ತೀವಿ. ಮಂಕುತಿಮ್ಮನ ಕಗ್ಗವು ಒಂದು ಕಾವ್ಯ. ಇದನ್ನು ಕನ್ನಡದ ಭಗವದ್ಗೀತೆ ಎಂದು ಹೇಳ್ತಾರೆ. ಇದನ್ನು ರಾಗವಾಗಿ ಹಾಡುವುದೇ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದು ಶ್ರೀ ಪ್ರಸನ್ನ ಗಣಪತಿಯ ಸನ್ನಿಧಿಯಲ್ಲಿ ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ಅದಕ್ಕೂ ಮುನ್ನ ವೇದಿಕೆಗೆ ನಾವು ಗಣ್ಯರನ್ನು ಆಹ್ವಾನಿಸೋಣ. ನಮ್ಮ ಗಂಧರ್ವ ಗಮಕ ಪಾಠಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಅಚ್ಯುತ ಅವಧಾನಿಗಳು ಮತ್ತೂರು ಇವರು ವೇದಿಕೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತೇನೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಯುತ HS ನಾಗರಾಜರವರು, ಖ್ಯಾತ ಸಂಗೀತ ವಿದ್ವಾಂಸರು ಹಾಗೂ ಸಂಸ್ಥಾಪಕರು, ಶ್ರೀ ಗುರುಗುಹ ಸಂಗೀತ ಮಹಾವಿದ್ಯಾಲಯ ಶಿವಮೊಗ್ಗ ಇವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಅಧ್ಯಕ್ಷರು ಕರ್ನಾಟಕ ಗಮಕ ಕಲಾ ಪರಿಷತ್, ಮತ್ತು ಶ್ರೀ ಅರುಣ್, ಖ್ಯಾತ ಸಂಗೀತ ವಿದ್ವಾಂಸರು, ಸಂಸ್ಥಾಪಕರು, ಶ್ರೀ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯ ಶಿವಮೊಗ್ಗ ಇವರುಗಳು ವೇದಿಕೆಗೆ ಆಗಮಿಸಬೇಕೆಂದು ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮದ ವ್ಯಾಖ್ಯಾನಕಾರರಾದ ಕಗ್ಗ ಖ್ಯಾತಿಯ ಶ್ರೀ ನಟೇಶ್ ರವರು ವೇದಿಕೆಗೆ ಆಗಮಿಸಬೇಕೆಂದು ಕೋರುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳಾದ ಗಮಕ ಕಗ್ಗದ ವಾಚನಕಾರರು ಹಾಗೂ ನಮ್ಮ ಗಂಧರ್ವ ಗಮಕ ಪಾಠಶಾಲೆಯ ಪ್ರಾಂಶುಪಾಲರಾದ ಶ್ರೀ ಪ್ರಸಾದ್ ಭಾರದ್ವಾಜ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಶ್ರೀಮತಿ ಮಾನಸ ಶಿವರಾಮಕೃಷ್ಣ ಅವರಿಂದ. ಗಜಮುಖನೆ मेरे वेकदंतने गजमुखने मेरे वेकदंतने निज गुणान्वित परशुधारने रजत गिरिगोडेयन कुमारने ಅಜನು ಹರಿರುದ್ರಾದಿಗಳು ಮೇರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವಾ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ದುರ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ
ಶಾರದೆಯೇ ನರ್ತಿಸುಗೆ ನಲಿದೊಲಿದು ಎನ್ನ ಜಿಫೆಯಲಿ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಫೆಯಲಿ ಶ್ರಾವ್ಯವಾಗಿ ಗಜಮುಖನನ್ನು ಶಾರದೆಯನ್ನು ಪ್ರಾರ್ಥಿಸಿದ ಶ್ರೀಮತಿ ಮಾನಸ ಶಿವರಾಮಕೃಷ್ಣ ಅವರಿಗೆ ಧನ್ಯವಾದಗಳು. ಈಗ ಎಲ್ಲರನ್ನೂ ಸ್ವಾಗತಿಸಿ ಅತಿಥಿಗಳ ಕಿರು ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀಮತಿ ಗಾಯತ್ರಿಯವರು. ಖ್ಯಾತ ವ್ಯಾಖ್ಯಾನಕಾರರು ಹಾಗೂ ನಮ್ಮ ಗಂಧರ್ವ ಗಮಕ ಪಾಠಶಾಲೆಯ ಅಧ್ಯಕ್ಷರು ಆದಂತಹ ವೇದಬ್ರಹ್ಮಶ್ರೀ ಅಚ್ಯುತ ಅವಧಾನಿಯವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಖ್ಯಾತ ಸಂಗೀತ ವಿದ್ವಾಂಸರು ಹಾಗೂ ಗುರುಗುಹ ಸಂಗೀತ ಮಹಾವಿದ್ಯಾಲಯ ಪಾಠಶಾಲೆಯ ಪ್ರಧಾನ ಅಧ್ಯಾಪಕರು ಹಾಗೂ ಸಂಸ್ಥಾಪಕರು ಮತ್ತು ನನ್ನ ಸಂಗೀತ ಗುರುಗಳಾದಂತಹ ವಿದ್ವಾನ್ ಶ್ರೀ ಶೃಂಗೇರಿ ಎಚ್.ಎಸ್. ನಾಗರಾಜ್ರವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಕಲಾ ಸೇವಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಗಮಕ ಕಲಾ ಪರಿಷತ್ ಶಿವಮೊಗ್ಗ ಜಿಲ್ಲಾ ಶಾಖೆಯ ಶ್ರೀಯುತ ಸುಬ್ರಹ್ಮಣ್ಯ ಶಾಸ್ತ್ರಿಯವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಖ್ಯಾತ ಸಂಗೀತ ವಿದ್ವಾಂಸರು ಹಾಗೂ ಶ್ರೀ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯ ರಿಜಿಸ್ಟರ್ಡ್ ಶಿವಮೊಗ್ಗ ಇದರ ಸಂಸ್ಥಾಪಕರು ಆದಂತಹ ವಿದ್ವಾನ್ ಶ್ರೀ ಅರುಣ್ ಕುಮಾರ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಖ್ಯಾತ ವಾಗ್ಮಿಗಳು ವಿಶೇಷವಾಗಿ ಮಂಕುತಿಮ್ಮನ ಕಗ್ಗವನ್ನು ಅಧ್ಯಯನ ಮಾಡಿ ರಾಜ್ಯದ ಅನೇಕ ಸ್ಥಳಗಳಲ್ಲಿ ಕಗ್ಗದ ಬಗ್ಗೆ 3000ಕ್ಕೂ ಅಧಿಕ ಕಗ್ಗ ಉಪನ್ಯಾಸವನ್ನು ಸುಲಲಿತವಾಗಿ ಮಾಡಿದ ಗಣ್ಯರು ಹಾಗೂ ಈ 3 ದಿನದ ವಿಶೇಷ ಕಾರ್ಯಕ್ರಮದ ವ್ಯಾಖ್ಯಾನಕಾರರು ಆದಂತಹ ಶ್ರೀಯುತ ನಟೇಶ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಗಮಕ ವಾಚನಕಾರರು ಹಾಗೂ ಗಂಧರ್ವ ಗಮಕ ಪಾಠಶಾಲೆಯ ಪ್ರಧಾನ ಅಧ್ಯಾಪಕರು ಹಾಗೂ ನನ್ನ ಗಮಕ ಗುರುಗಳಾದಂತಹ ಶ್ರೀಯುತ ಪ್ರಸಾದ್ ಭಾರದ್ವಾಜ್ರವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಚಿಕ್ಕದಾಗಿ ಚೊಕ್ಕದಾಗಿ ಅತಿಥಿಗಳ ಪರಿಚಯ ಮಾಡಿಕೊಟ್ಟ ಶ್ರೀಮತಿ ಗಾಯತ್ರಿಯವರಿಗೆ ಧನ್ಯವಾದಗಳು. ಈಗ ಖ್ಯಾತ ಸಂಗೀತ ವಿದ್ವಾಂಸರು ಗುರುಗುಹ ಸಂಗೀತ ಮಹಾವಿದ್ಯಾಲಯದ ಸಂಸ್ಥಾಪಕರೂ ಆದ ಶ್ರೀ ಎಚ್.ಎಸ್. ನಾಗರಾಜ್ ಸರ್ ಮತ್ತು ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸೇರಿ ದೀಪ ಬೆಳಗುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಎಚ್.ಎಸ್. ನಾಗರಾಜ್ ಸರ್ ಅವರು 4 ನುಡಿಗಳನ್ನಾಡಬೇಕೆಂದು ವಿನಂತಿಸುತ್ತೇನೆ. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಗಂಧರ್ವ ಗಮಕ ಪಾಠಶಾಲೆಯ ಅಧ್ಯಕ್ಷರಾದಂತಹ ವೇದ ಬ್ರಹ್ಮಶ್ರೀ ಅಚ್ಯುತ ಅವಧಾನಿಗಳವರಿಗೆ, ಅದೇ ರೀತಿ ಪೂಜ್ಯರಾದಂತಹ
ವಿದ್ವಾನ್ ಶ್ರೀ ಜಿ ಎಸ್ ನಟೇಶ್ ಸರ್ ಅವರಿಗೆ ಹಾಗೂ ಹಿರಿಯರಾದ ಶ್ರೀಯುತ ವಿದ್ಯಾಗಣಪತಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ, ಮಿತ್ರರಾದಂತಹ ವಿದ್ವಾನ್ ಶ್ರೀ ಅರುಣ್ ಕುಮಾರ್ ಅವರಿಗೆ, ಹಾಗೂ ನಮ್ಮ ಸಣ್ಣ ವಯಸ್ಸಿನಲ್ಲಿಯೇ ತನ್ನನ್ನು ಸಂಪೂರ್ಣ ಗಮಕ ಕ್ಷೇತ್ರಕ್ಕೆ ಒಪ್ಪಿಸಿಕೊಂಡು ನಿರಂತರವಾಗಿ ದುಡಿತಾ ಇರ್ತಕ್ಕಂತಹ ಶ್ರೀಯುತ ಪ್ರಸಾದ್ ಭರದ್ವಾಜ್ ಅವರಿಗೆ ಹಾಗೂ ತಮಗೆಲ್ಲರಿಗೂ ನನ್ನ ನಮಸ್ಕಾರ. ಕರ್ನಾಟಕದ ಗಮಕದ ತವರು ಅಂದರೆ ನಮ್ಮ ಶಿವಮೊಗ್ಗ, ಗಮಕ ಗ್ರಾಮ ಅಂದರೆ ಹೊಸಹಳ್ಳಿ. ಅದರಲ್ಲಿ ಶ್ರೀಯುತ ಪ್ರಸಾದ್ ಅವರು ನಮಗೆ ಇವತ್ತು ಕಣ್ಮುಂದೆ ನಮ್ಮ ಸಂಸ್ಥೆ ಗುರುಗುಹ ಸಂಸ್ಥೆ ಮಂಕುತಿಮ್ಮನ ಕಗ್ಗವನ್ನು ಮೊದಲನೇದಾಗಿ ಗಮಕ ಸಪ್ತಾಹವಾಗಿ ಒಂದು ವಾರ ಶಿವಮೊಗ್ಗೆಯಲ್ಲಿ ನಡೆಸಿತು. ಅದು ಸುಮಾರು 35 ವರ್ಷದ ಹಿಂದೆ. ಆವಾಗ ನನಗೆ ಕಾರಣ ಇಷ್ಟೇ, ಮಂಕುತಿಮ್ಮನ ಕಗ್ಗ ಪ್ರತ್ಯೇಕವಾಗಿ ಒಂದು ಮುಕ್ತಕವಾಗಿ ಸಿಗುತ್ತೆ, ಒಂದೊಂದು ಅರ್ಥವನ್ನು ಕೊಡುತ್ತೆ, ಒಂದಕ್ಕೊಂದು ತಾಳಿಯಾಗಿ ಒಂದು ಥಿಮೆಟಿಕ್ ಆಗಿ ಏನಾದ್ರು ಅದನ್ನು ತರಲಿಕ್ಕೆ ಸಾಧ್ಯನಾ ಅಂತ ಡಾಕ್ಟರ್ ಎಸ್ ವೇಣುಗೋಪಾಲ್ ರಾಯರ ಹತ್ರ ಕೇಳಿದೆ. ತರ್ಬೋದು, ಸಾಧ್ಯ ಇದೆ. ಹಾಗಾದರೆ ಒಂದು ವಾರ ಸಪ್ತಾಹ ನಮ್ಮ ಶಿವಮೊಗ್ಗದಲ್ಲಿ ನಡೆಸಬೇಕಲ್ಲ, ಕೇಶವಮೂರ್ತಿಗಳನ್ನ ನಾನು ವಿನಂತಿ ಮಾಡ್ಕೊಳ್ತೀನಿ, ಪೂಜ್ಯರ ಕೇಶವಮೂರ್ತಿಗಳು ವಾಚನ ಮಾಡ್ತಾರೆ, ತಾವು ವ್ಯಾಖ್ಯಾನ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮಗೆ ಸಿಕ್ಕಿರ್ತಕ್ಕಂಥ ದೊಡ್ಡ ಸೌಭಾಗ್ಯ, ಇಬ್ಬರು ಮಹನೀಯರು ಒಪ್ಕೊಂಡು ಶಿವಮೊಗ್ಗದ ನಮ್ಮ ಜಯನಗರ ರಾಮ ಮಂದಿರದಲ್ಲಿ ಆ ಗಮಕ ಕಾರ್ಯಕ್ರಮ ವಿಶೇಷವಾಗಿ ನೆರವೇರಿತು. ಬಹಳ ದಿನಕ್ಕೆ 1.5 ಗಂಟೆಯ ಕಾರ್ಯಕ್ರಮ 6 ಗಂಟೆಗೆ ಶಿವಮೊಗ್ಗದ ಒಂದು ಸಾಂಪ್ರದಾಯಿಕ ಇಂಟೆಲೆಕ್ಚುಯಲ್ಸ್ ಅಂತ ಏನು ಕರಿತೀವಿ, ಮಹಿಷಿ ನರಸಿಂಹಮೂರ್ತಿಗಳು, ವೆಂಕಟರಮಣ ಶಾಸ್ತ್ರಿಗಳು, ಆಮೇಲೆ ಎಚ್ ಕೆ ಆಚಾರ್ಯರು ಎಲ್ಲ ಫ್ರಂಟ್ ಲೈನ್ಸ್ ಇನ್ ಟೈಮ್ ಒಂದು ವಾರ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ನಡೀತು. ಅದು ನಮಗೆ ಆ ಇಬ್ಬರು ಮಹನೀಯರು ಬಂದು ನಮಗೆ ದೊಡ್ಡ ಆಶೀರ್ವಾದವನ್ನು ನಮ್ಮ ಸಂಸ್ಥೆಗೆ ಮಾಡಿದ್ರು. ನಮಗೆ ಆ ಮಂಕುತಿಮ್ಮನ ಕಗ್ಗ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಬಾಯಲ್ಲಿ ಒಂದು 4-5 ಪದ್ಯಗಳು ಇರುತ್ತೆ. ಅದನ್ನು ಮೀರಿ ನಾವು ನಿರಂತರವಾಗಿ ಕಗ್ಗವನ್ನು ಬಳಸ್ತಾ ಇಲ್ಲ. ತಮಿಳರಲ್ಲಿ, ತೆಲುಗರಲ್ಲಿ ಅವರ ನಿತ್ಯ ಅವರ ಭಾಷೆಯ ಪದ್ಯಗಳನ್ನು ಆಡು ಮತ್ತು ಗಾದೆ ಥರ ಬಳಸ್ಕೊಳ್ಳುವಂತಹ ಪರಂಪರೆ ಅವರಲ್ಲಿದೆ. ನಮ್ಮ ಕನ್ನಡಿಗರಲ್ಲಿ ಅದು ನಾನು ಅಷ್ಟು ಕಂಡಿಲ್ಲ. ಕಾರಣ ಏನಂತಂದರೆ ಕನ್ನಡದ ಒಳಗೆ ಹೋದರೆ ಅದರ ತಿರುಳು ಅನುಭವ ಪಡಿತೇವೇನ, ಸಹಜವಾಗಿ ಕನ್ನಡ ನಮ್ಮನ್ನು ಅಟ್ರಾಕ್ಟ್ ಮಾಡಲ್ಲ. ಹಾಗಾಗಿ ಆ ಭಾಷಾ ಛಾಪು ಅನ್ನೋದು ನಮ್ಮ ಕನ್ನಡದಲ್ಲಿ ಕಾಣದೇ ಇರೋದ್ರಿಂದ ಕನ್ನಡಿಗರಿಗೆ ಪಕ್ಕದಲ್ಲಿ ಅವನೊಬ್ಬ ಇಂಗ್ಲೀಷ್ ಮಾತಾಡ್ತಾನೆ, ತಮಿಳು ಮಾತಾಡ್ತಾನೆ ಅಂದರೆ ಅವನ ಭಾಷೆಯಲ್ಲೇ ಮಾತಾಡಿ ಅವನ ಜೊತೆ ಸೇರ್ಕೊಂಡು ಹೋಗ್ಬಿಡ್ತೀವಿ. ಅದೇ ತೆಲುಗರಲ್ಲಿ, ತಮಿಳರಲ್ಲಿ ನಾವು ಅದು ಕಾಣೋದಿಲ್ಲ. ಮಂಕುತಿಮ್ಮನ ಕಗ್ಗ ಒಂದು ವೇಳೆ ತಮಿಳಲ್ಲೋ ಅಥವಾ ತೆಲುಗಲ್ಲೋ ರಚಿತವಾಗಿದೆ ಅಂತ ಆಗಿದ್ದರೆ ಅದರ ಯಾವ ರೀತಿ ಪೂಜೆ ಮಾಡುವ ಗ್ರಂಥ ಆಗಿರ್ತಾ ಇತ್ತು. ನಮ್ಗೆ ಇವನ್ನೂ ಆ ಗ್ರಂಥದ ಅಂತರಾಳ, ಯಾಕೆಂತಂದರೆ ಭಗವದ್ಗೀತೆ ಬಗ್ಗೆ ಅವರು ಜೀವನ ಧರ್ಮಯೋಗ ಅಂತ ಡಿ.ವಿ. ಜಿ ಅವರು ಬರೆದಿದ್ದಾರೆ. ಬಹಳ ಅದ್ಭುತವಾದಂತಹ ಸಾಹಿತ್ಯಿಕ ಭಾವದಲ್ಲೂ ನೋಡೋಕ್ಕೆ, ಆಧ್ಯಾತ್ಮಿಕ ಭಾವದಲ್ಲೂ ನೋಡೋಕ್ಕೆ ಸಾಧ್ಯವಾದಂತಹ ಗ್ರಂಥ. ಆಧ್ಯಾತ್ಮಿಕ ಗ್ರಂಥಗಳನ್ನು ಸಾಮಾನ್ಯ ತೊಗೊಂಡ್ರೆ ಆಧ್ಯಾತ್ಮಿಕ ಆವರಣದಲ್ಲಿಯೇ ಚಿಂತನೆಗಳನ್ನು ಕೊಡ್ತಾ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದರೆ ಡಿ.ವಿ. ಜಿ ಅವರು ಒಬ್ಬ ಸಾಹಿತಿ ಆದದ್ರಿಂದ ಆ ಭಾಷಾ ಸೌಂದರ್ಯವನ್ನು ಹೇಗೆ ಆಧ್ಯಾತ್ಮದಲ್ಲಿ ಹೊಸ್ಕೊಂಡು ಹೋಗ್ಬೋದು, ಹೇಳ್ಬೋದು ಅನ್ನೋದಕ್ಕೆ ಉದಾಹರಣೆ ಕೊಟ್ಕೊಳ್ಳುವಂಥದ್ದು ಜೀವನ ಧರ್ಮಯೋಗ. ಆ ಜೀವನ ಧರ್ಮಯೋಗದಲ್ಲಿ ಅವರು ಹೇಳಿರ್ತಕ್ಕಂತಹ ಅದರ ಮೂಲ ಅಂಶವಾಗಿ ನೋಡಿದ್ರೆ ಕಗ್ಗದಲ್ಲಿ ಕಾಣೋದು ಸಹ ಅದು ಕನ್ನಡದ ಭಗವದ್ಗೀತೆ. ಪ್ರಾರಂಭದಲ್ಲಿ ಅಮ್ಮ ಹೇಳಿದ್ರು ಕನ್ನಡದ ಭಗವದ್ಗೀತೆ, ಅಷ್ಟು ಹೇಳಿದ್ರೆ ಮಾತ್ರ ಸಾಕ. ಅದು 945 ಪದ್ಯಗಳು ನಮಗೆ ಕಗ್ಗದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ನಾನು ಇಲ್ಲಿ ವಿದ್ವಾನ್ ಶ್ರೀಯುತ ಜಿ ಎಸ್ ನಟೇಶ್ ಸರ್ ಇದ್ದಾರೆ. ಅವರು ಕೇವಲ ಕಗ್ಗದ ಬಗ್ಗೆ ಅಧ್ಯಯನ ಮಾಡಿ, ಕಗ್ಗದ ಹೆಸರು ಮಾತ್ರ ಅಲ್ಲ, ಅವ್ರು ಯಾವ ವಿಷಯ ಕೊಟ್ಟರು ಮಾತಾಡುವಂತಹ ಒಂದು ಪ್ರಖರ ವಾಗ್ಮಿಗಳು. ಇಷ್ಟು ಕಮ್ಮಿ ಆಡಿಯನ್ಸಲ್ಲಿ ಅವರು ಉಪನ್ಯಾಸ ಮಾಡಿದ್ದಾರೆ ಅಂದರೆ ಒಮ್ಮೆ ನಮ್ಮ ಶಿವಮೊಗ್ಗದಲ್ಲಿ ಮಾತ್ರ. ಅವರು ಹೊರಗಡೆ ಅವರನ್ನು ಒಬ್ಬ ಮಠಾಧಿಪತಿನೋ ಸ್ವಾಮಿಗಳು ಬಂದರೆ ಯಾವ ರೀತಿ ಉತ್ಸವ ಮಾಡಿ ಅವರನ್ನು ಆಧರಿಸಬೇಕೋ ಅದು ಶಿವಮೊಗ್ಗದಿಂದ ಹೊರಗಡೆ ಇದೆ. ಅವರಿಗೆ ಸಿಗ್ತಕ್ಕಂಥ ಸ್ಥಾನಮಾನಗಳಿದೆ. ಅವ್ರನ್ನ ಬೆಳಿಗ್ಗೆ ಹೋದರೆ ಒಬ್ಬೊಬ್ಬರು ಮನೆಗೆ ತಿಂಡಿ ಕರ್ಕೊಂಡು ಹೋಗ್ತಾರೆ, ಒಬ್ಬೊಬ್ಬರ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಅವರ ಆದರಣೆಯನ್ನು ಕಾಣ್ತಾರೆ. ಅಂದರೆ ಕಾರಣ ಇಷ್ಟೇ, ಅವರಲ್ಲಿ ಡಿ.ವಿ. ಜಿ ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾದಂತಹ ವ್ಯಕ್ತಿಯವರು ಅಂತ ಅನ್ನೋದಕ್ಕೆ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಅವರೇನು ಪ್ರಾರಂಭಿಕ ಜೀವನದ ಶಿಕ್ಷಣ ಪದ್ಧತಿಯಲ್ಲೋ ಅಥವಾ ಜೀವನದಲ್ಲಿ ಪಾಠ ಪಠ್ಯಗಳಲ್ಲೋ ಕಗ್ಗವನ್ನು ಅಳವಡಿಸ್ಕೊಂಡವರಲ್ಲ. ತಮ್ಮ ಪಾಠದ ಮಧ್ಯೆ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಕಗ್ಗ ಪ್ರವೇಶ ಆಯಿತು. ಇವತ್ತು ಕಗ್ಗ ಅನ್ನೋದು ಅಷ್ಟು ಅವ್ರ ಬಾಯಲ್ಲಿ ಪದ್ಯಗಳಿದೆ.
ಯಾವ ಒಂದು ಸಿಚುಯೇಷನ್ಗೆ ಯಾವ ಪದ್ಯ ಹೇಳಬೇಕು ಅಂತ ತಕ್ಷಣ ತಲೆಯಲ್ಲಿ ಆ ಪದ್ಯ ಬಂದು ನಿಲ್ಲುತ್ತೆ. ಆ ಥರ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಶಿವಮೊಗ್ಗದಲ್ಲಿದ್ದಾರೆ. ಅವರನ್ನು ಇವತ್ತು ಈ ಕಗ್ಗದಲ್ಲಿ ನಾನು ಆ ಟೈಮಲ್ಲಿ ಆಗಿದ್ದರೆ ಅವ್ರನ್ನೂ ನಾನು ಬಳಸ್ಕೊಳ್ತಾ ಇದ್ದೆ. ನಾನು ನಟೇಶ್ ಸರ್ ನಮ್ಮ ಪರಿಚಯ ಆಗಿದ್ದರೆ ಯಾಕೆಂತಂದರೆ ಸಾಮಾನ್ಯವಾಗಿ ಒಂದು ವಿಚಾರವನ್ನು ನಾವು ಜನಗಳಿಗೆ ಕನ್ವೆ ಮಾಡಬೇಕಾದ್ರೆ ಆ ವಿಚಾರವನ್ನು ಅಷ್ಟೇ ಕನ್ವೆ ಮಾಡಿದ್ರೆ ಅದರ ಪರಿಣಾಮ ನಮಗಾಗೋದು ಬರೀ ಅರ್ಥಭಾವ. ಯಾಕೆಂದರೆ ನಾವು ಈ ವಾಚ್ಯವಾಗಿ ಅರ್ಥವನ್ನು ಗಮನಿಸೋದು ಬೇರೆ, ಭಾವವಾಗಿ ಅರ್ಥವನ್ನು ಗಮನಿಸೋದು ಬೇರೆ, ಆ ಸೂಕ್ಷ್ಮವಾಗಿ ಅಂತರಾಳದಲ್ಲಿರತಕ್ಕಂಥ ಸತ್ವದ ಬಗ್ಗೆ ಅರ್ಥವನ್ನು ಗ್ರಹಿಸೋದು ಬೇರೆ. ಮಂಕುತಿಮ್ಮನ ಕಗ್ಗದಲ್ಲಿ ಈ 3 ಭಾವವನ್ನು ಗ್ರಹಿಸಬೇಕಾದ ಅವಶ್ಯ ಇದೆ. ಯಾಕೆಂತಂದರೆ ಅವರು ಯಾವುದೋ ಒಂದು ಉದಾಹರಣೆ ಕೊಡ್ತಾರೆ, ಅದು ನಮ್ಮಲ್ಲಿ ಭಾವೋದ್ವೇಗವನ್ನು ಕೊಡಿಸುತ್ತೆ. ವಾಚ್ಯದಲ್ಲಿ ಒಂದು ಅರ್ಥವಾಗೋದಿರುತ್ತೆ, ಅದರಲ್ಲೂ ಒಂದು ಇನ್ನು ಅಂತರಾಳದಲ್ಲಿ ತಗೊಂಡ್ರೆ ಭಗವದ್ಗೀತೆಯ ಮೂಲಾಂಶಗಳೇ ಎಲ್ಲ ಪದ್ಯದಲ್ಲೂ ಇದೆ. ಹಾಗಾಗಿದ್ದರಿಂದ ನಾನು ನಟೇಶ್ ಸರ್ ಹತ್ರ ವಿನಂತಿ ಮಾಡ್ಕೊಳೋದೇನು ಅಂದರೆ, ಹೇಗೆ 18 ಅಧ್ಯಾಯಗಳ ಭಗವದ್ಗೀತೆ ಇದೆ, ಪ್ರತಿ ಪದ್ಯಕ್ಕೂ ಯಾವುದು ಸೂಕ್ತವಾದಂತಹ ಅತಿ ಸೂಕ್ತವಾದಂತಹ ಎಲ್ಲ ಸೂಕ್ತಗಳೇ ಅತಿ ಸೂಕ್ತವಾದಂತಹ ಪದ್ಯಗಳನ್ನು, ಈ ಪದ್ಯವನ್ನು ಭಗವದ್ಗೀತೆ ಶ್ಲೋಕ ಇದಕ್ಕೆ ಸೂಕ್ತವಾದಂಥ DVG ಅದನ್ನು ಕೊಟ್ಟಂತಹ ಕಗ್ಗದ ಒಂದು ಪದ್ಯವನ್ನು ಹೆಣೆದು ಮುಂದಿನ ಸಮಾಜಕ್ಕೆ ಅವರಿಂದ ಪಬ್ಲಿಷ್ ಆಗಿ ಆ ಪುಸ್ತಕ ಸಾಕಷ್ಟು ಪುಸ್ತಕಗಳು ಅವರು ಪಬ್ಲಿಷ್ ಆಗಿದೆ. ಈ ಪುಸ್ತಕ ಅವರಿಂದ ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ಸಮಯದಲ್ಲಿ. ನನಗೆ ಗಮಕದ ಪರಿಚಯ ನಾನು ಸಣ್ಣಕ್ಕಿದ್ದಾಗಿಂದ ನಂಗೆ ಸಂಗೀತದ ಜೊತೆಗೆ ನಮ್ಮ ಶಿವಮೊಗ್ಗದಲ್ಲಿ ಕೋಟೆ ಮಾರಿಕಾಂಬ ದೇವಸ್ಥಾನದಲ್ಲಿ ನಮ್ಮ ಮನೆ ಪಕ್ಕದ ಮನೆ ರಾಮಭದ್ರ ಶಾಸ್ತ್ರಿಗಳಿದ್ದು, ಪೂಜ್ಯರಾದ ರಾಮಭದ್ರ ಶಾಸ್ತ್ರಿಗಳು. ಅವರ ಅಣ್ಣವಂತೂ ಬಿಡಿ ಇಡೀ ವಿಶ್ವದಲ್ಲೇ ಗಮಕದ ದಿಗ್ಗಜರು. ರಾಮಭದ್ರ ಶಾಸ್ತ್ರಿಗಳು ನಮಗೇನು 2ನೇ ಕ್ಲಾಸ್ 2 ವರ್ಷ 3 ವರ್ಷ ನಮ್ಮನ್ನು ಮಕ್ಕಳನ್ನು ಕೈ ಹಿಡ್ಕೊಂಡು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗಮಕ ವಾಚನ ವ್ಯಾಖ್ಯಾನ, ಅವ್ರ ಹೆಂಡತಿನ ವಾಚನ, ರಾಮಭದ್ರ ಶಾಸ್ತ್ರಿಗಳೇ ವ್ಯಾಖ್ಯಾನ. ನಮಗೇನು ಅರ್ಥ ಆಗ್ತಿತ್ತು ಕರ್ಕೊಂಡೋಗಿ ಮುಂದೆ ಕೂರಿಸೋರು, ಮುಗಿದ ಮೇಲೆ ಪ್ರಸಾದ ಇಟ್ಕೊಂಡು ಬರೋದು. ಆವಾಗಿಂದ ನಮಗೆ ಗಮಕದ ಪ್ರವೇಶ ಆಯಿತು. ಅನಂತರ ನನಗೆ ನಾನು ಹೈಸ್ಕೂಲಲ್ಲಿ ನನಗೆ ಮೇಷ್ಟ್ರು ಹರಿನಾರಾಯಣ ಸರ್. ವಾಸ್ತವಿಕವಾಗಿ ನಾನು ಶಿವಮೊಗ್ಗಕ್ಕೆ ಯಾಕೆ ಹೆಚ್ಚಿನ ಸರ್ ಗಮಕವನ್ನು ಕೇಳೋ ಅವಕಾಶ ಸಿಕ್ಕಿಲ್ಲ. ಭಾಳ ಚೆನ್ನಾಗಿ ಹೇಳ್ತಾರೆ ವಾಚನ, ನಿಜವಾಗ್ಲೂ ತುಂಬಾ ಚೆನ್ನಾಗಿ. ಆ ಗಂಟ್ಲು ನುಡುಕರುಗಳು ಸಹ ಕೇಶವಮೂರ್ತಿಗಳ ಭಾವ ತುಂಬ ಇದೆ ಅವರಲ್ಲಿ. ಅವರು ನನಗೆ ನೀ ಬರೀ ಸಂಗೀತ ಕಲ್ತಿರಲ್ಲ ಕಾಣೋ ಬಾಯಿಲಿ ಅಂತ ಹೇಳಿ ಸ್ಕೂಲ್ ಮುಗಿದ ಮೇಲೆ ನನಗೆ ಗಮಕ ಪದ್ಯಗಳನ್ನು ಹೆಚ್ಚಿನ ಸರ್ ನನಗೆ ಹೇಳಿಕೊಟ್ರು. ಅದೊಂದು ನನಗೆ ಗಮಕದ ಪರಿಚಯ ಆಯಿತು. ನಂತರದಲ್ಲಿ ನಾವು ಕಾರ್ಯಕ್ರಮಗಳನ್ನು ಪೂಜ್ಯರಾದಂಥ ವೇದ ಬ್ರಹ್ಮಶ್ರೀ ಮಾರ್ಕಂಡೇಯ ಅವಧಾನಗಳ ವ್ಯಾಖ್ಯಾನದಲ್ಲಂತೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಯನಗರ ರಾಮಭದ್ರದಲ್ಲಿ ರಾಮೋತ್ಸವಕ್ಕೂ ಮಾಡ್ತಿದ್ವಿ, ನಮ್ಮ ಗುರುಗುಹ ವೇದಿಕೆಗಳು ನಿರಂತರ ಮಾಡ್ಕೊಂಡು ಬಂದ್ವಿ. ಕೇಶವಮೂರ್ತಿಗಳಂತೂ ನನಗೆ ಯಾವುದೊಂದು ಸುಯೋಗ ಅಂತ ಒಬ್ಬ ದೊಡ್ಡ ಋಷಿಯ ಸಖ್ಯ ನಂಗೆ ಸಿಕ್ತು. ನಾ ಯಾವ ಕೇಳಿದ್ರು ಕಾರ್ಯಕ್ರಮ ಕೇಳಿದ್ರು ಮಗು ಥರ ಒಪ್ಕೊಂಡ್ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಇಟ್ಟುಕೊಂಡಂತಹ ಈ ಸಂಸ್ಥೆ ಇವತ್ತು ಕಗ್ಗದ 3 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಗ್ಗ ನಮಗೆ ನಿತ್ಯ ಆಡು ಭಾಷೆಯ ಮಧ್ಯೆ ಒದಗುವ ಗಾದೆ ಮಾತಿನಂತೆ ಆಗುವ ಅವಶ್ಯಕತೆ ಅತಿ ಇದೆ. ಯಾಕೆಂತಂದರೆ ನಮಗೆ ಇವತ್ತಿನ ನೋಡಿ ಇಲ್ಲಿರ್ತಕ್ಕಂಥ ಯಂಗ್ಸ್ಟರ್ಸ್ಗಳು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ನಮಗೆ ನಾನು ಯಾವತ್ತೂ ಒಂದು ಕಾರ್ಯಕ್ರಮ ಆರ್ಗನೈಸಿಂಗ್ ಡಿಫಿಕಲ್ಟೀಸ್ ಅಂತ ಹೇಳ್ತೀನಿ. ಒಬ್ಬ ಆರ್ಗನೈಸರಿಗೆ ಏನೇನು ತೊಂದರೆ ಇದೆ ಅನ್ನೋದು ಅರುಣವ್ರಿಗೆ ಗೊತ್ತಿದೆ, ಪ್ರಸಾದಿಗೆ ಗೊತ್ತಾಗ್ತಾ ಇದೆ, ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗಂತೂ ಗೊತ್ತೇ ಇದೆ, ನನಗೂ ಗೊತ್ತಿದೆ. ಕಾರಣ ಏನು ಅಂತಂದರೆ ನಾವು ಇಷ್ಟೆಲ್ಲ ಪ್ರಯತ್ನ ಹಾಕ್ತೀವಲ್ಲ, ಅಟ್ಲೀಸ್ಟ್ ಆ ಕಾರ್ಯಕ್ರಮ ಮಾಡೋರಿಗೆ ರೆಸ್ಪೆಕ್ಟ್ ಆ್ಯಂಗಲ್ಲಾರೂ ಶ್ರೋತೃಗಳು ಬರೋದು ಅವಶ್ಯಕತೆ ಇದೆ. ನನಗೆ ಅರ್ಥ ಆಗಲಿ ಅರ್ಥ ಆಗದೇ ಇರಲಿ, ನನ್ನ ಆಯಸ್ಸನ್ನು ನನ್ನ ಮನಸ್ಸಿನ ಸ್ಥಿತಿಯನ್ನು ಹೆಚ್ಚಿಸ್ಕೊಬೇಕಾದ್ರೆ, ತುಂಬ ಜನಸಂಪರ್ಕವನ್ನು ಪಡಿಬೇಕಾದ್ರೆ ಬಹಳ ಸುಲಭ ಮಾರ್ಗ ಅಂದರೆ ಪ್ರತಿದಿನ ಸಂಜೆ 6 ಗಂಟೆ ಆದಮೇಲೆ ಪೇಪರಲ್ಲಿ ನೋಡಿ ಇವತ್ತು ಏನೇನು ಕಾರ್ಯಕ್ರಮ ಎಲ್ಲೆಲ್ಲಿದೆ ಅಂಥೇಳಿ ಕಂಡು ಅವ್ರೇನು ಕರಿಬೇಕಾಗಿಲ್ಲ, ಪೇಪರ್ ಹಾಕ್ಸ್ಯಾರೆ ಅಂದರೆ ಅದೇ ನಮ್ಮ ಕರೆ ಅಂತ ಅಂದ್ಕೊಂಡು ಪ್ರತಿ ಕಾರ್ಯಕ್ರಮಕ್ಕೆ ಮನೆ ಬಿಟ್ಟು ಹೊರಗೆ ಬಂದರೆ ಆ ವ್ಯಕ್ತಿಯ ಆರೋಗ್ಯ ತುಂಬ ಚೆನ್ನಾಗಾಗತ್ತೆ. ಅಕ್ಕಪಕ್ಕದ ವ್ಯಕ್ತಿಗಳ ಜನಸಂಪರ್ಕಗಳನ್ನು ಪಡಿತಾ ಹೋಗ್ತಾನೆ. ಹಾಗೆ ಮಾಡಿ ನಾವು ಶ್ರೋತೃವನ್ನು ಹೆಚ್ಚಿಸೋ ಪ್ರಯತ್ನ ಮಾಡಬೇಕು. ಯುವಕರುಗಳಿಗೆ ಗಮಕವನ್ನು ಪರಿಚಯಿಸೋದ್ರ ಜೊತೆಗೆ ಮಂಕುತಿಮ್ಮನ ಕಗ್ಗವನ್ನು ಸ್ಕೂಲಲ್ಲಿ ಪಟ್ಟಿದಲ್ಲಿ ಒಂದು 4 ಪದ್ಯ ಇಟ್ಬಿಡ್ತಾರೆ, ಅದಷ್ಟನ್ನೇ ಹೇಳಿ 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 ನಾನು ಡಾಕ್ಟರ್ ರಾಜಸಿಂಹ ಅಂತ ಸಿಂಹ ಹಾರ್ಟ್ ಫೌಂಡೇಶನ್ ಅಂತ ಇದೆ ಮೈಸೂರಿನಲ್ಲಿ, ಅವ್ರು ತುಂಬ ಒಳ್ಳೆ ಕಾರ್ಡಿಯಾಲಜಿಸ್ಟು. ಡಾಕ್ಟರ್ ಚೆರಿಯನ್ ಕೈ ಕೆಳಗಡೆ ಬೆಳೆದಂತಹ ಒಬ್ಬ ಡಾಕ್ಟರ್, ಶಿವಮೊಗ್ಗ ಪೌಂಡ್ರಿ ಗುಂಡ್ರಾಯರ ಅಳಿಯ. ಅವರು ಕಗ್ಗವನ್ನು ಇಟ್ಕೊಂಡೇ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿ ನರ್ಸ್ಗಳಿಗೆ ಸುಮಾರು ಒಬ್ಬೊಬ್ಬರು ನರ್ಸ್ಗಳಿಗೆ ಒಂದು 25ರಿಂದ 50 ಪದ್ಯಗಳು ಬಾಯಲ್ಲಿದೆ. ಮಂಕುತಿಮ್ಮನ ಕಗ್ಗ ಹೇಳಿ ಹುಲ್ಲಾಗು ಬೆಟ್ಟದಡಿ ಅಂತ ಅವ್ರು ಹೇಳಿದ ತಕ್ಷಣ ಕೈ ಕಟ್ಕೊಂಡು ನರ್ಸ್ಗಳು ಹೇಳ್ತಾರೆ. ಎಲ್ಲರಿಗೂ ಆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕಗ್ಗವನ್ನು ರೂಢಿ ಮಾಡಿಸಿದ್ದಾರೆ ಡಾಕ್ಟ್ರು.
ಅದು ಅಷ್ಟರ ಮಟ್ಟಿಗೆ ಪೋಷಕರಾದಂಥವ್ರು ನಮ್ಮ ಮಕ್ಕಳುಗಳಿಗೆ ಹೇಗೆ ಗಣಪತಿ ಶ್ಲೋಕ ಹೇಳ್ಕೊಡ್ತೀವಿ, ಇದು ಹೇಳ್ಕೊಡ್ತೀವಿ, ಹೇಗೋ ಇವತ್ತು ಅದರ ಅರ್ಥ ಆಗುತ್ತೋ ಅರ್ಥವಾಗಲ್ಲೋ ಮಕ್ಕಳಿಗೆ ಅವನ ಜೀವನದ ಎಲ್ಲ ಹಂತಗಳಲ್ಲಿ ತಾನು ತನಗೆ ಬೇಕಾಗುವಂತಹ ಪರಿಸ್ಥಿತಿಗಳನ್ನ ಎದುರಿಸಬೇಕಾದಾಗ ಆ ಕಗ್ಗ ಪದ್ಯ ಅವರಿಗೆ ಮಾರ್ಗಸೂಚಕ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನನಗೆ ಪ್ರಸಾದ್ ಅವರು ಆವಾಗ ಕಗ್ಗದ ಮಾಡಿದ್ದೀರಿ ಅನ್ನೋ ಒಂದು ಅಂಶ ಇಟ್ಕೊಂಡು ನನಗೆ ಇದಕ್ಕೆ ನೀವೇ ಸೂಕ್ತ ಅಂತ ಕರೆದು ನನಗೇನಿಲ್ಲ, ಈ ನಿಮ್ಮನ್ನು ನೋಡೋದಕ್ಕಂತ ಅವಕಾಶ ಇದೊಂದು ಬಂತು ನನಗೇನಂದ್ರೆ, ನನಗೆ ಸಂಜೆ ಮೇಲೆ ಯಾವ್ದಾದ್ರು ಕಮಿಟ್ಮೆಂಟು ಇದ್ದರೆ ಮಾತ್ರ ಸಂಜೆ ಬರಲಿಕ್ಕಾಗತ್ತೆ. ಇಲ್ಲೇ ಹೋದರೆ ನನಗಾಗಲಿ ಅವ್ರಿಗಾಗಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ನಮ್ಮ ನಂಬ್ಕೊಂಡು ಬಂದು ವಿದ್ಯಾರ್ಥಿಗಳು ಕೂತಿರ್ತಾರೆ, ಬಿಟ್ಟು ಬರೋಕ್ಕಾಗಲ್ಲ. ಇವತ್ತು ನನಗೆ ಈ ಕರೆಗೆ ಕರೆದು ಈ ಮೆಲ್ಲರ ಮುಂದೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಗಂಧರ್ವ ಗಮಕ ಶಾಲೆಗೆ ನಾನು ಧನ್ಯವಾದಗಳನ್ನ ಪ್ರಸಾದ್ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಚ್.ಎಸ್. ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾದ ಶ್ರೀ ಅರುಣ್ ಸರ್ ಅವರಿಂದ 4 ನುಡಿಗಳು. ಮೇಲಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಆಯೋಜನೆ ಆಗಿರ್ತಕ್ಕಂಥದ್ದೇ ಎಲ್ಲರಿಗೂ ಸಿಹಿಯನ್ನು ಉಣಬಡಿಸ್ಲಿಕ್ಕೆ ಅಂತ ಹೇಳಿ. 2 ಸಿಹಿ ರೆಡಿ ಇದೆ. ಹೋಳಿಗೆಯಲ್ಲಿ ಕಾಯಿ ಹೋಳಿಗೆ ಇಷ್ಟನೋ ಹೂರ್ಣದ ಹೋಳಿಗೆ ಇಷ್ಟನೋ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ. ಹಾಗೆ ಒಂದು ಕಡೆ ಗಮಕ, ಇನ್ನೊಂದು ಕಡೆ ಮಂಕುತಿಮ್ಮನ ಕಗ್ಗ, ಎರಡನ್ನ ಸೇರಿ ಅದನ್ನು ಆಸ್ವಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದು ನಮಗೆ ಒಂದು ಒದಗಿ ಬಂದಿರತಕ್ಕಂತಹ ಯೋಗ. ಆ ಯೋಗವನ್ನು ಬೇಗನೆ ಪಡ್ಕೊಳ್ಳೋಣ ಅಂತ ಕೇಳಿಕೊಳ್ತಾ ಎಲ್ಲ ಮಹನೀಯರಿಗೆ ವಂದಿಸಿ ಮಾತುಗಳನ್ನು ಮುಗಿಸ್ತೇವೆ. ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡುತ್ತಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಅಚ್ಯುತ ಅವಧಾನಿಗಳು. ಶ್ರೀಯುತ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರಿಂದ 4 ಹಿತ ನುಡಿಗಳು. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ, ವೇದಿಕೆ ಎದುರಿನಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಲಾ ರಸಿಕರೇ, ಕಗ್ಗ ಮತ್ತು ಗಮಕ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧನೂ ಹೌದು, ಒಂದು ರೀತಿಯಲ್ಲಿ ಎರಡೂ ಕೂಡ ಬೇರೆ ಬೇರೆ ಒಂದು ದಿಕ್ಕಿನ ಒಂದು ಇದು ಕೂಡ ಹೌದು. ಯಾಕೆಂದರೆ ಕಗ್ಗವನ್ನು ಗಮಕ ರೀತಿಯಲ್ಲಿ ವಾಚನ ಮಾಡೋದು ಒಂದು ಸ್ವಲ್ಪ ಅದಕ್ಕೆ ಸಾಧನೆ ಬೇಕು, ಸ್ವಲ್ಪ ಅದಕ್ಕೆಲ್ಲ ಪರಿಶ್ರಮನೂ ಬೇಕು. ಪದ್ಮಶ್ರೀ ಕೇಶವಮೂರ್ತಿಗಳು ಅದನ್ನು ನಾಗರಾಜ್ ಹೇಳಿದಂಗೆ ಅವರ ಗುರುಗಳ ವಿದ್ಯಾಲಯದಲ್ಲಿ ವೇಣುಗೋಪಾಲ್ ರಾಯರು, ಎಸ್ ವೇಣುಗೋಪಾಲ್ ರಾಯರು ಅವತ್ತಿನ ದಿವಸ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಾಗ ನಮಗೆಲ್ಲರೂ ಕೂಡ ರೋಮಾಂಚನವಾಗಿತ್ತು. ಅವತ್ತಿನ ದಿವಸ ಕಗ್ಗನ ಇಷ್ಟು ಸಲೀಸಾಗಿ ಇಷ್ಟು ಸಲಲಿತವಾಗಿ ವಾಚನ ಮಾಡಬಹುದೇ ಅಂತ, ಯಾಕೆಂದರೆ ನಾವು ಕಗ್ಗನ ಬೇರೆ ಬೇರೆ ಧಾಟಿನೊಳಗೆಲ್ಲ ಕೇಳಿದ್ವಿ, ಎಲ್ಲ ಇದು ಮಾಡಿದ್ವಿ. ಆದರೆ ಇಷ್ಟು ಸೌಖ್ಯವಾಗಿ ವಾಚನ ಮಾಡಬಹುದೇ ಅಂತನ್ನೋದು ಅವತ್ತಿನ ದಿವಸ ನಮಗೆ ಒಂದು ಗಮನಕ್ಕೆ ಬಂದಿತ್ತು ಅಂತಂದರೆ ಅದು ವಿಶೇಷ ಅಲ್ಲ. ಪದ್ಮಶ್ರೀ ಕೇಶವಮೂರ್ತಿಗಳಿಗೆ ಅವ್ರ ಬಗ್ಗೆ ಹೇಳುತ್ತಾ ಹೋದರೆ ಹಿಂಗೆ ಎಚ್.ಎಸ್. ನಾಗರಾಜ್ ಒಂದ್ಸತಿ ಹಿಂಗೆ ಮಾತಾಡ್ತಾ ಹೇಳಿದರು, ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ಪೂರ್ತಿ ಮಾಡಿದರೆ ಒಂದು ಥೀಸಿಸ್ ಬರೆದು ಡಾಕ್ಟ್ರೇಟಿಗೆ ಆಗುವಷ್ಟು ಅದರೊಳಗಡೆ ವಿಷಯ ಇದೆ ಕೇಶವಮೂರ್ತಿಗಳ ಒಂದು ಸಾಧನೆಯೊಳಗೆ ಅಂತ ಹೇಳ್ತಾ ಇದ್ರು ಎಚ್.ಎಸ್. ನಾಗರಾಜ್. ಒಂದ್ಸತಿ ಅದು ನನಗೆ ಜ್ಞಾಪಕ ಇದ್ದಂಗಿದೆ. ಅಂಥ ಒಬ್ಬ ಹಿರಿಯ ಕಲಾವಿದರು, ತಪಸ್ವಿಗಳು, ಕಲಾವಿದರು ಅನ್ನೋಕ್ಕಿಂತ ತಪಸ್ವಿಗಳು. ಗಮಕವೇ ತಮ್ಮ ಉಸಿರು, ಹಗಲು ರಾತ್ರಿ ಅದಕ್ಕೆ ತಮ್ಮ ಉಸಿರು. ಅಂಥವರ ಶಿಷ್ಯ ನಿಮಗೆಲ್ಲರೂ ಸಿಕ್ಕರು ಪ್ರಸಾದ್ ಭರದ್ವಾಜ್. ನಿಮ್ಮೆಲ್ಲರ ಅದೃಷ್ಟ ಅಂತ ಹೇಳಿ ಭಾವಿಸ್ತೀನಿ. ವಾಸ್ತವವಾಗಿಯೂ ಕೇಶವಮೂರ್ತಿಗಳ ಹೇಳ್ಕೊಟ್ಟಿರೋದು ಅಷ್ಟನ್ನು ಕೂಡ ಅನುಚಾನವಾಗಿ ಒಂಚೂರು ತಪ್ಪದೇನೆ ಅದನ್ನು ಮತ್ತೆ ಮತ್ತೆ ನಿಮಗೆ ತಿದ್ದಿ ಹೇಳ್ಕೊಡ್ತಾನಲ್ಲ, ಅದು ಒಂದು ಅದ್ಭುತವಾದ, ನಿಜವಾಗ್ಲೂ ನಾನು ಆ ವರ್ಕ್ಶಾಪ್ನಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದರಿಂದ ನನಗೆ ಅದು ನನ್ನ ಗಮನಕ್ಕೆ ಬಂತದ್ದು. ಇನ್ನು ಕಗ್ಗದ ಬಗ್ಗೆ ಹೇಳಕ್ಕೆ ಹೋದರೆ ಮುಕ್ಕಾಲ್ವಾಸಿ ಡಿ ವಿ ಗುಂಡಪ್ಪನವ್ರು, ನಟೇಶ್ವರವ್ರನ್ನ ಅವ್ರು ಆವಾಗಲೇ ಆಲಿಸ್ಕೊಂಡ್ಬಿಟ್ಟಿದ್ರು ಏನು ಮುಕ್ಕಾಲ್ವಾಸಿ, ನನಗೆ ಅನಿಸುತ್ತೆ. ಯಾಕೆಂದರೆ ಕಗ್ಗನ ಬರೀ ಪದ್ಯವಾಗಿ ಓದ್ಕೊಂಡ್ರೆ ನಮ್ಗೆ ಒಂದಷ್ಟು ಅರ್ಥವಾಗತ್ತೆ. ಆದರೆ ಅದ್ರ ಒಳಗಡೆ ಹೋಗಬೇಕು, ಗುಂಡಪ್ಪನವರು ಹೃದಯದ ಒಳಗಡೆ ಹೋಗಬೇಕು, ಅದನ್ನು ನಮಗೆ ಎಳೆಯಾಗಿ ಬಿಡಿಸಿ ಹೇಳಬೇಕು. ಇದು ಶ್ರೀಯುತ ನಂಜೇಶ್ ಅವರಿಗೆ ಸಾಧಿಸಿದ ಹಾಗೆ
ಮುಕ್ಕಾಲು ವರ್ಷ ನಾನು ಇಲ್ಲಿವರೆಗೆ ಯಾರನ್ನೂ ಕೂಡ ಕೇಳಿಲ್ಲ. ಆ ಒಂದು ರೀತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ನಟೇಶ್ ಅವರು. ಎಚ್ ಎಸ್ ನಾಗರಾಜ್ ಅವರು ಹೇಳಿದಂಗೆ ನಟೇಶ್ ಅವರ ಕಗ್ಗದ ಬಗ್ಗೆ ಒಂದು ಉಪನ್ಯಾಸ ಅಂತಂದರೆ 1000 ಜನ ಸೇರ್ತಾರೆ. ಬೆಂಗಳೂರಿನಿಗೆ ಮೈಸೂರಿನಿಗೆ ಅವ್ರನ್ನ ಅಲ್ಲಿಗೆ ಬಂದು ಕರ್ಕೊಂಡು ಬಂದು ಆತಿಥ್ಯ ಮಾಡಿ ಎಲ್ಲ ಮಾಡ್ತಾರೆ. ನಮ್ಮ ಶಿವಮೊಗ್ಗದಲ್ಲಿ ನಮಗೆ ನಟೇಶ್ ಅವರಂದರೆ ನಮಗೆ ಬಹಳ ಪರಿಚಯ ಇರೋರು ಹಾಗೆ ಅಂತೇಳಿ ಸ್ವಲ್ಪ ಕಾಲ್ವಸಿ ಅದೊಂದು ಕಾಣಿಸುತ್ತೆ. ನಮಗೆ ಅದ್ರ ಬೆಲೆ ಗೊತ್ತಿಲ್ಲ. ಆ ಬೆಲೆ ಗೊತ್ತಾದರೆ ನಿಜವಾಗಲೂ ಕೂಡ ನಾವು ಅದನ್ನ ತಲೆ ಮೇಲ್ಗಡೆ ಇಟ್ಕೊಂಡು ಹೊತ್ತಾಡ್ಕೊಂಡು ಕುಣಿಸಾಡ್ತೀವಿ. ಬೆಲೆ ಗೊತ್ತಿಲ್ಲ, ಅದು ಗೊತ್ತಿರೋ ದೊಡ್ಡ ತಾಪತ್ರೆ. ಕಗ್ಗದ ಒಳಗೆ ಹೋಗಿ ಗುಂಡಪ್ಪನವರ ಅವರ ಧ್ವನಿ, ಅವರ ಆತ್ಮದ ಒಳಗಡೆ ಹೋಗಿ ನಮ್ಗೆ ಅದನ್ನ ಪೂರ್ತಿ ವಿಸ್ತಾರವಾಗಿ ವಿವರಿಸ್ತಾ, ಜೊತೆಗೆ ಆ ಕಗ್ಗದ ಪದ್ಯಗಳನ್ನು ಹೇಳ್ತಾ ಬೇರೆ ತಮ್ಮ ಅನುಭವದೊಳಗೆ ಇರ್ತಕ್ಕಂಥ ಪದ್ಯಗಳನ್ನು ಹೇಳ್ತಾ ಅದಕ್ಕೆ ವ್ಯಾಖ್ಯಾನ ಕೊಡ್ತಾ ಹೋದಾಗ ನಟೇಶ್ ಅವರವರದ್ದು ಪಾಂಡಿತ್ಯ ಎಷ್ಟರ ಮಟ್ಟಿಗಿದೆ ಅಂತ ಅನ್ನೋದು ನಮ್ಮ ಅರಿವಿಗೆ ಒಂದ್ಸಲ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಅಂತ ಈ ಪ್ರಸಾದ್ ಭಾರತ್ ಹಾಗೂ ನಟೇಶ್ ಅವರು ಇಬ್ಬರ ವಾಚನ ಮತ್ತು ವ್ಯಾಖ್ಯಾನವನ್ನು ಕೇಳುವರಿದ್ದೀರಿ, ಅದನ್ನ ಅನುಭವಿಸ್ರಿ. ನಿಜವಾಗ್ಲೂ ಅದೊಂದು ರಸದೌತಣ. ಕಲಾ ರಸಿಕರಿಗೆ ಅದೊಂದು ರಸದೌತಣ. ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಚ್ಯುತ ಅವಧಾನಿಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರೊಬ್ಬ ಒಳ್ಳೆ ಪ್ರಸಿದ್ಧ ವ್ಯಾಖ್ಯಾನಕಾರರು. ಆದರೆ ಕಲೆಯ ಬಗ್ಗೆ ಒಂದು ಆಸಕ್ತಿಯಿಂದ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತಾರೆ. ನಾನು ಹೇಳಿದ ಹಾಗೆ ಕಲೆಯ ಬಗ್ಗೆ ನಿಮಗೆ ಆಸಕ್ತಿ ಇದೆ ಅಂದರೆ ಯಾವ ಕಾರ್ಯಕ್ರಮ ಆಗಲಿ ಅಟೆಂಡ್ ಮಾಡಿದ್ರೇನಂತೆ, ಚೆಂದಾಗಿರ್ಲಿಲ್ವಾ ಎದ್ದು ಹೋಗೋಣ, ಅದಕ್ಕೇನು ಬೇಜಾರಿಲ್ಲ, ಅಟೆಂಡ್ ಮಾಡಿ, ಫಸ್ಟ್ ಬಂದು ಕೂತ್ಕೊಳ್ಳಿ, ಚೆಂದಾಗಿದ್ರು ಕೂತ್ಕೊಂಡ್ಬಿಡಿ ಖಂಡಿತ. ಇದು ನನ್ನ ಒಂದು ಅನಿಸಿಕೆ. ಕಲೆನ ನಾವೇ ಪೋಷಿಸದೆ ಹೋದರೆ ಬೇರೆಯವ್ರು ಯಾರು ಬಂದು ಪೋಷಿಸಾಗುತ್ತೆ. ಒಂದು ಸ್ವಲ್ಪ ರುಚಿ ನಮ್ಮ ನಾಲಿಗೆಗೆ ಹತ್ತಿದೆ ಹೇಗಿದ್ರು, ಗಮಕ ಪಾಠ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲರೂ ಒಂಚೂರು ಸ್ವಲ್ಪ ಕೂತ್ಕೊಂಡು ಅದನ್ನ ಅನುಭವಿಸಿದ್ರೆ ವಾಸ್ತವವಾಗಿ ಕಲೆಗೂ ಕೂಡ ನೀವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಹಾಗೂ ನಿಮಗೂ ಕೂಡ ಅದರ ಒಂದಷ್ಟು ವಿಷಯನಾದ್ರು ಸಿಕ್ಕಬಹುದು. ಗೊತ್ತಿಲ್ಲ ಪೂರ್ತಿ ಸಿಕ್ಕತ್ತೆ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ, ಒಂದಷ್ಟು ವಿಷಯನಾದ್ರು ಸಿಕ್ಬಹುದು. ಇದು ಕಲೆಯ ಒಂದು ವಿಶೇಷತೆ. ಈ ಒಂದು ಸಂದರ್ಭದಲ್ಲಿ ನನಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಮಕ ಕಲಾ ಶಾಲೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಪ್ರಸಾದ್ ಭಾರದ್ವಾಜ್ಗೆ ವಿಶೇಷವಾಗಿ ನನ್ನ ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಅಚ್ಯುತ ಅವಧಾನಿಗಳು. ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಪರಮಾದರಣೀಯರಾದಂತಹ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪರಮಪೂಜ್ಯರಾದಂತಹ ಡಿ.ವಿ.ಜಿಯವರು ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಒಂದು ಕೃತಿಯಲ್ಲಿ ಸಂಪೂರ್ಣ ಭಾರತೀಯ ಜ್ಞಾನವನ್ನು, ಅದರ ಸಾರವನ್ನು ಇಳಿಸಿಬಿಟ್ಟಿದ್ದಾರೆ. ಯಾವುದಾದರೂ ಒಬ್ಬ ವ್ಯಕ್ತಿ ನಿಜವಾದ ಭಾರತೀಯತೆಯ ಸೌಂದರ್ಯವನ್ನು ಸವಿಯಬೇಕಾದರೆ ಮಂಕುತಿಮ್ಮನ ಕಗ್ಗವನ್ನು ಓದಲೇಬೇಕು. 4 ವೇದಗಳು, 18 ಪುರಾಣಗಳು, ಉಪನಿಷತ್ತುಗಳು, ಅದಕ್ಕೆ ಬಂದಿರುವಂತಹ ಭಾಷ್ಯಗಳು, ಇದರೆಲ್ಲದರ ಸಾರವನ್ನು ಸುರಿದ ಬಾಳೆಹಣ್ಣಿನಂತೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಮಂಕುತಿಮ್ಮನ ಕಗ್ಗವನ್ನು ಒಮ್ಮೆ ಓದಿದರೆ ಇಡೀ ವಿಶ್ವ ತತ್ವವೇ ನಮ್ಮ ಕಣ್ಣೆದರಲ್ಲಿ ಕುಣಿದಾಡುತ್ತೆ. ನಮ್ಮ ಋಷಿಗಳು
ಹಲವಾರು ವರ್ಷಗಳ ಕಾಲ ಏನು ಮನುಷ್ಯ ಜೀವನವನ್ನು ಅಧ್ಯಯನ ಮಾಡಿ ಅದರ ಸಾರ್ಥಕ್ಯ ಅನ್ನೋದು ಏನು ಅಂತ ತಿಳಿದು ರಸೋವೈಸಹ ಎಂಬುದಾಗಿ ಯಾವ ಒಂದು ಅನಿರ್ವಚನೀಯವಾದಂತಹ ಅವಾಂಗ್ಮನಸಗೋಚರವಾದಂತಹ ಒಂದು ವಿಶೇಷವಾದಂತಹ ಸತ್ವವನ್ನು ನಮಗೆ ಇಟ್ಟಿದ್ದಾರೋ ಅದನ್ನು ಅತ್ಯಂತ ಸುಲಲಿತವಾಗಿ ಜನಮಾನಸಕ್ಕೆ ತಲುಪಿಸುವಂತಹ ಸಾಮರ್ಥ್ಯ ಈ ಕಗ್ಗದಲ್ಲಿದೆ. ಅವರ ಪ್ರತಿಯೊಂದು ಕಗ್ಗದ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಆತ್ಮಬೋಧವನ್ನುಂಟು ಮಾಡುವಂತಹ ಸ್ಫುರಣೆಯನ್ನು ಹೊಂದಿದೆ. ಉದಾಹರಣೆಗೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮನೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನದುರ್ಬಲನಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಏನು ಒಂದು ಪದ್ಯ! ಸಂಪೂರ್ಣ ಉಪನಿಷತ್ತಿನ ಜ್ಞಾನ ಈ ಒಂದು ಪದ್ಯದಲ್ಲಿದೆ. ಹುಲ್ಲಾಗು ಬೆಟ್ಟದಡಿ, ಬೆಟ್ಟದಡಿಯಲ್ಲಿರುವಂತಹ ಹುಲ್ಲು ಅದು ಯಾರಿಗೂ ಕಾಣಿಸೋದಿಲ್ಲ. ಅದು ಎಂದೂ ತನ್ನನ್ನು ತೋರಿಸ್ಕೊಳ್ಳೋದಿಲ್ಲ, ಆದ್ರೆ ಪರೋಪಕಾರವನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ. ಎಲ್ಲ ಜಾನುವಾರುಗಳು ಬೆಳೆಯೋದೇ ಬೆಟ್ಟದಡಿಯ ಹುಲ್ಲನ್ನು ತಿಂದು. ನಮ್ಮ ಇತಿಹಾಸವನ್ನು ನೋಡಿ ನೀವು, ಎಲ್ಲ ಗೋಮಾಳಗಳು ಇದ್ದದ್ದು ಬೆಟ್ಟದ ತಪ್ಪಲಿನಲ್ಲಿ. ಗೋವರ್ಧನಗಿರಿ ಇದೆಯಲ್ಲ, ಗೋವರ್ಧನಗಿರಿ ಯಾಕೆ ಹೋಗಿದ್ದು ಅಂದ್ರೆ ಗೋವರ್ಧನಗಿರಿಯ ಬೆಟ್ಟದ ತಪ್ಪಲಿರುವಂತಹ ಹುಲ್ಲು ಹಸುಗಳಿಗೆ ಅವಶ್ಯಕವಾಗಿ ಬೇಕು ಅಂತ ಹೇಳಿ ಗೋವರ್ಧನಗಿರಿ ಬಳಿಗೆ ಹೋಗ್ತಾರೆ. ಆದರೆ ಬೆಟ್ಟದ ಮೇಲಿರುವಂತಹ ಹುಲ್ಲು ಅದನ್ನು ಯಾವ ಪ್ರಾಣಿಯೂ ತಿನ್ನೋದಕ್ಕೆ ಸಾಧ್ಯವಿಲ್ಲ. ಮಳೆ ಗಿಳೆ ಬಂದರೂ ಕೊಚ್ಕೊಂಡು ಹೋಗುತ್ತದು. ಆದ್ರೆ ಬೆಟ್ಟದಡಿಯಲ್ಲಿರುವಂತಹ ಹುಲ್ಲು ಎಲ್ಲರಿಗೂ ಉಪಕಾರಕ್ಕೆ ಬರುತ್ತೆ, ಆದರೆ ತನ್ನನ್ನು ತೋರಿಸ್ಕೊಳ್ಳೋದಿಲ್ಲ, ಅದಕ್ಕೆ ಆಪತ್ತು ಬರೋದಿಲ್ಲ. ಹಾಗೆ ಮನುಷ್ಯ ಪರೋಪಕಾರಿಯಾಗಬೇಕು, ಹಿರಿಯರ ಮುಂದೆ ನಮ್ರನಾಗಿರಬೇಕು. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹೂವು ತಾನಿರೋ ಅಷ್ಟು ಹೊತ್ತು ಕೂಡ ಸುಗಂಧವನ್ನು ಬೀರ್ತಾ ಇರುತ್ತೆ. ಯಾರಿಗೂ ಕೂಡ ನಾನು ಇದೀನಿ, ನಾನೊಂದು ಹೂವು, ದಯಮಾಡಿ ಬಂದು ನನ್ನ ದರ್ಶನ ಮಾಡುವುದು ಅಂತ ಅದೇನು ಬೋರ್ಡ್ ಹಾಕ್ಕೊಂಡಿರೋದಿಲ್ಲ. ನನ್ನ ವಾಸನೆಯನ್ನು ಘ್ರಾಣಿಸುವುದು ಅಂತ ಬೋರ್ಡ್ ಹಾಕ್ಕೊಂಡಿಲ್ಲ. ಜನಾನೇ ಅದರ ಬಳಿಗೆ ಓಡೋಡಿ ಬರ್ತಾರೆ. ಇರೋದು ಎಷ್ಟೊತ್ತು? ಒಂದು 5-6 ಗಂಟೆಗಳ ಕಾಲ. ತನ್ನ ಅಲ್ಪಾಯುಷ್ಯದಲ್ಲಿಯೇ ಅತ್ಯಂತ ಪರಾನಂದಕರವಾಗಿ ಬದುಕುವಂತಹ ಹೂವು ಮಲ್ಲಿಗೆ. ಅದರಂತೆ ಮನೆಗೆ ನಾವಾಗಬೇಕು, ನಮ್ಮನ್ನು ಹುಡ್ಕೊಂಡು ಜನ ಬರಬೇಕು. ಆ ಮಲ್ಲಿಗೆಯ ಮೃದುತ್ವ ನಮ್ಮಲ್ಲಿರಬೇಕು, ಆ ಮಲ್ಲಿಗೆಯ ನಿಸ್ಪೃಹತೆ ನಮ್ಮಲ್ಲಿರಬೇಕು, ಮಲ್ಲಿಗೆಯಂತೆ ಘಮಘಮಿಸುವಂತಹ ವ್ಯಕ್ತಿತ್ವ ನಮ್ಮಲ್ಲಿರಬೇಕು. ಅದರಿಂದ ಜನ ನಮ್ಮನ್ನು ಹುಡ್ಕೊಂಡು ಬರಬೇಕು. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತಿ. ಮಲ್ಲಿಗೆ ಯಾರನ್ನು ಹುಡ್ಕೊಂಡು ಹೋಗೋದಿಲ್ಲ, ಅದನ್ನು ಹುಡ್ಕೊಂಡು ಜನ ಬರ್ತಾರೆ. ಕಲ್ಲಾಗು ಕಷ್ಟಗಳ ಮಳೆಗೆ ವಿಧಿಸುರಿಯೇ. ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಸತ್ವ ನಮ್ಮಲ್ಲಿರಬೇಕು. ನಮ್ಮ ಎಲ್ಲ ಪುರಾಣಗಳು ಹೇಳ್ಕೊಡೋದೇ ಇದನ್ನ. ಮನುಷ್ಯನಿಗೆ ಎಂಥೆಂಥ ಕಷ್ಟ ಬರುತ್ತೆ. ಸೂರ್ಯವಂಶದಲ್ಲಿ ಹುಟ್ಟಿದಂತಹ ಶ್ರೀರಾಮಚಂದ್ರ ಎಷ್ಟು ಕಷ್ಟಪಟ್ಟ, ಧರ್ಮರಾಜ ಎಷ್ಟು ಕಷ್ಟಪಟ್ಟ. ಕಷ್ಟವನ್ನು ಎದುರಿಸುವಂತಹ ಆತ್ಮಸ್ಥೈರ್ಯ, ಆಂತರಿಕವಾದಂತಹ ಸಿದ್ಧತೆ ನಮ್ಮಲ್ಲಿರಬೇಕು. ಕಷ್ಟಗಳನ್ನು ಎದುರಿಸಬೇಕು. ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲನಿಗೆ, ಬಡವರಿಗೆ ಬಲ್ಲಿಗರಿಗೆ ನಾವು ಸಹಾಯವನ್ನು ಮಾಡಬೇಕು, ಅವರನ್ನು ನೋಡಿ ಕರಗಬೇಕು. ಸರ್ವಭೂತ ದಯೆಯನ್ನ ಅತ್ಯಂತ ಪ್ರಧಾನವಾದ ಧರ್ಮ ಲಕ್ಷಣ ಅಂತ ನಮ್ಮ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಆ ದಯೆ ನಮ್ಮಲ್ಲಿರಬೇಕು. ಕಟ್ಟ
ಕಡೆಯದಾದಂತಹ ವಾಕ್ಯ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಅಲೆ ಸಮುದ್ರದಲ್ಲಿ ಹೇಳ್ತಾನೇ ಇರುತ್ತೆ. ಒಮ್ಮೆ ಗಾಳಿ ಶಾಂತವಾದರೆ ಆ ಅಲೆಯ ನೀರು ಯಾವುದು, ಸಮುದ್ರದ ನೀರು ಯಾವುದು ಒಂದು ಗೋಚರಿಸೋದಿಲ್ಲ. ನೂರಾರು ನದಿಗಳು ಸಮುದ್ರವನ್ನು ಸೇರಿದ ಮೇಲೆ ಅಲ್ಲಿ ಗಂಗೆ ಯಾವುದು, ತುಂಗಭದ್ರೆ ಯಾವುದು, ಕೃಷ್ಣ ಯಾವುದು, ಕಾವೇರಿ ಯಾವುದು, ಎಲ್ಲವೂ ಸಮುದ್ರ ಮಾತ್ರ. ಹಾಗೆ ಇಡೀ ವಿಶ್ವ ಚೈತನ್ಯದಲ್ಲಿ ನಮ್ಮನ್ನು ನಾವು ಮರೆಯೋದಕ್ಕೆ ಬರಬೇಕು, ನಮ್ಮತನವನ್ನು ಕಳೆದುಕೊಳ್ಳೋದಕ್ಕೆ ಬರಬೇಕು. ಯಾವಾಗ ನಾವು ದೇಹ ಮಾತ್ರರಾಗಿರ್ತೇವೆ ಆಗ ಬರೇ ದೇಹ ಮಾತ್ರ ನಮ್ಮದು, ಅದನ್ನು ಬಿಟ್ಟು ಬೇರೆ ನಮ್ದಾಗೋದಿಲ್ಲ. ಕೆಲವರಿಗೆ ಕಾರಿನ ಮೇಲೆ ಮೋಹ ಇರುತ್ತೆ, ಅವರ ಮನಸ್ಸು ಕಾರು ಆಗ್ಬಿಟ್ಟಿರುತ್ತೆ, ಹಾಗಾಗಿ ಕಾರಿಗೆ ಸ್ಕ್ರ್ಯಾಚ್ ಆದರೆ ಅವ್ರಿಗೂ ನೋವಾಗುತ್ತೆ. ಮನಸ್ಸಿನೊಂದು ಸ್ವಲ್ಪ ವಿಸ್ತೃತವಾಯಿತು. ಕೆಲವರಿಗೆ ತಮ್ಮ ಊರು ಅಂತಂದು ತಾವೇ ಅಂತ ಭಾವಿಸಿರ್ತಾರೆ, ಇನ್ನು ಕೆಲವರು ತಮ್ಮ ನಗರ, ಮತ್ತು ಕೆಲವರು ತಮ್ಮ ರಾಜ್ಯ, ಮತ್ತು ಕೆಲವರು ತಮ್ಮ ದೇಶ. ಬರೀ ಇಷ್ಟೇ ಅಲ್ಲ, ಡಿ ವಿ ಜಿಯವರು ಹೇಳಿದ್ದೇನು, ಇಡೀ ವಿಶ್ವವೇ ನೀನಾಗಬೇಕು. ಯಾವಾಗ ನಮ್ಮ ಮನಸ್ಸು ವಿಶ್ವಾತ್ಮನಲ್ಲಿ ನೆನೆಸುತ್ತೋ ಆಗ ನಾವೇ ವಿಶ್ವರಾಗ್ಬಿಡ್ತೇವೆ. ಆಗೇನಾಗತ್ತೆ, ಅಯಂ ನಿಜ ಪರೋ ವೇತಿ ಗಣನ ಲಘುಚೇತಸ ಉದಾರ ಚರಿತಾನಂತು ವಸುಧೈವ ಕುಟುಂಬಕಂ. ಇಡೀ ವಿಶ್ವಚೇತನವೇ ನೀವಾಗ್ಬಿಟ್ರೆ ವಿಶ್ವವೆಲ್ಲರಿಗೂ ನೀವಾಗ್ಬಿಡ್ತೀರಿ. ಆಗ ನಿಮಗೆ ಪ್ರಿಯಾಪ್ರಿಯರಿರೋದಿಲ್ಲ, ಆಗ ನಿಮಗೆ ನೋವಿರೋದಿಲ್ಲ, ಆನಂದವೋ ಆನಂದ. ಎಲ್ಲದರೂ ಒಂದಾಗುವಂತಂದ್ರೆ ಈ ಅರ್ಥ, ಇಡೀ ವಿಶ್ವವೇ ನಾವಾಗಬೇಕು ಅಂತ. ಅವರ ಸಂಪೂರ್ಣ ಕಗ್ಗದ ಸಾರ ಏನು ಅಂತಂದ್ರೆ, ಸತ್ಯಾನ್ವೇಷಣೆಯೇ ಜೀವನ. ಯಾವುದು ಸತ್ಯವಾಗಿರುತ್ತೋ ಅದು ಎಂದೂ ಸಂಕುಚಿತವಾಗಿರೋದಿಲ್ಲ, ಯಾವುದು ಸತ್ಯವಾಗಿರುತ್ತೋ ಅದು ಆನಂದ ರೂಪವಾಗಿರುತ್ತೆ, ಯಾವುದು ಸತ್ಯವಾಗಿರುತ್ತೋ ಅದು ಎಂದಿಗೂ ಜೀವನಕ್ಕೆ ಪೂರಕವಾಗಿರುತ್ತೆ ಹೊರತು ಜೀವನಕ್ಕೆ ಮಾರಕವಾಗಿರೋದಿಲ್ಲ. ಇದೇ ಜೀವನ ಧರ್ಮ. ಇದಕ್ಕಾಗಿ ನಾವು ಜೀವನವನ್ನು ನಡೆಸಬೇಕು ಅಂತ. ಹೀಗೆ ಮಾತಾಡ್ತಾ ಹೋದ್ರೆ ಇವತ್ತು ನಂದೇ ಉಪನ್ಯಾಸ ಆಗ್ಬಿಡುತ್ತೆ. ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಬೇಗ ಹೋಗಬೇಕು. ವಿಶೇಷವಾಗಿ ಇವತ್ತು ಕಗ್ಗ ಅನ್ನುವಂತಹ ಜ್ಞಾನ, ಕಗ್ಗದ ಗಮಕ ನಾದ, ನಾದ ವೇದ ಎರಡೂ ಕೂಡ ಕೂಡ್ಕೊಂಡಿದೆ. ವಾಸ್ತವವಾಗಿ ನಾದವೂ ವೇದವೂ ಬೇರೆಯಲ್ಲ. ಯಾವ ನಾದ ಅಂತರಾತ್ಮನ ಬಳಿಗೆ ತಲುಪುತ್ತೋ ಅದು ವೇದವಾಗುತ್ತೆ, ಯಾವ ವೇದ ಆತ್ಮನವರಿಗೆ ತಲುಪುತ್ತೋ ಅದು ನಾದವಾಗುತ್ತೆ. ಅದಕ್ಕೆ ಓಂಕಾರ. ಆತ್ಮನವರಿಗೆ ತಲುಪಿದಂತಹ ನಾದವೇ ಓಂಕಾರ, ಅದೇ ಜ್ಞಾನ ರೂಪ. ನಾದ ವೇದ ಇದೆರಡು ಕೂಡಿ ನಮ್ಮಲ್ಲಿ ಎಲ್ಲ ಭೇದಗಳು ಮಾಯವಾಗಬೇಕು. ಸಮಸ್ತ ಭೇದಗಳು ಮಾಯವಾದಾಗ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇಡೀ ವಿಶ್ವವೇ ನಾವಾಗಬಿಡ್ತೇವೆ. ಇಡೀ ವಿಶ್ವವೇ ನಾವಾದಾಗ ಅಲ್ಲಿ ಉಳಿಯೋದು ಕೇವಲ ಶುದ್ಧವಾದಂತಹ ಆನಂದ ಮಾತ್ರ. ಇದೇ ಮಂಕುತಿಮ್ಮನ ಕಗ್ಗದ ಸಾರ ಅಂತ ಹೇಳ್ತಾ 3 ದಿನಗಳ ಕಾಲ ನಡೆಯುವಂತಹ ಈ ವೇದ ಸತ್ರ, ನಾದ ಸತ್ರದಲ್ಲಿ ನಮ್ಮ ಸಮಾಜ ಬಾಂಧವರು ಹೆಚ್ಚು ಹೆಚ್ಚು ಭಾಗವಹಿಸುವಂತಹ ಆಗಲಿ, ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ಇಂತಹ ಒಂದು ಗ್ರಂಥ ಹೆಚ್ಚು ಜನರನ್ನು ತಲುಪಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಸಮುದ್ರವನ್ನು ಸೇರಿ
ಒಂದಾಗುತ್ತವೆಯೋ ಹಾಗೆ ನಾವು ನಮ್ಮ ತನವನ್ನೆಲ್ಲ ಮರೆತು ಎಲ್ಲರೊಂದಿಗೆ ಬೆರೆತು ವಿಶ್ವಾತ್ಮರಾಗಬೇಕು ಎಂಬುದನ್ನು ತಿಳಿಸಿಕೊಟ್ಟ ಶ್ರೀಯುತ ಅಚ್ಯುತ ಅವಧಾನಿಗಳಿಗೆ ಧನ್ಯವಾದಗಳು. ಈಗ ಸಭಾ ಕಾರ್ಯಕ್ರಮದ ಕೊನೆಯ ಭಾಗವಾದ ವಂದನಾರ್ಪಣೆಯನ್ನು ಶ್ರೀಯುತ ಪ್ರಸಾದ್ ಭಾರದ್ವಾಜ್ ಅವರು ನಡೆಸಿಕೊಡುತ್ತಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಶ್ರೀಯುತ ಅಚ್ಯುತ ಅವಧಾನಿಗಳು ಅವರ ಒತ್ತಡದ ಸಮಯದಲ್ಲೂ ಬಂದು ನಮ್ಮ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಶಾಲೆಯ ಪೂರ್ವಕವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೇನೆ, ವಂದನಾರ್ಪಣೆಯನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿದ ತಕ್ಷಣ ನನ್ನ ಮನಸ್ಸಲ್ಲಿ ನಾನು ಯೋಚನೆ ಮಾಡಿದ್ದು ಯಾರು ಉದ್ಘಾಟನೆ ಮಾಡಬೇಕು ಅಂತ ಒಂದು ಸೆಕೆಂಡಿಗೆ ನಾನು ಹೊಳೆದಿದ್ದು ನಮ್ಮ ನಾಗರಾಜ್ ಸರ್. ಬೇರೆ ನಾನು ಯೋಚನೆ ಮಾಡಲಿಲ್ಲ. ನಮ್ಮ ರಾಜ್ಯದ ಇತಿಹಾಸದಲ್ಲೇ ಈ ಒಂದು ಮಂಕುತಿಮ್ಮನ ಕಗ್ಗವನ್ನು ಗಮಕದ ವಾಚನ ವ್ಯಾಖ್ಯಾನ ರೀತಿಯಲ್ಲಿ ಮಾಡಿದ ಏಕೈಕ ಜಿಲ್ಲೆ ನಮ್ಮ ಶಿವಮೊಗ್ಗ. ಅದಕ್ಕೆ ಪೂರ್ಣ ಕಾರಣಕರ್ತರಾದಂಥ ಶ್ರೀಯುತ ನಾಗರಾಜ್ ಸರ್ ಅವರು. ನಮ್ಮ ನಾಗರಾಜ್ ಸರ್ ತುಂಬಾ ಹತ್ತಿರ. ನಾನು ಚಿಕ್ಕ ಮಗುವಿಂದನೂ ಅವ್ರು ನಮ್ಮ ಮನೆಗೆ ಬರ್ತಿದ್ರು. ಭಾಳ ಒಂದು ಸಲಿಗೆನೂ ಹೌದು. ಹಾಗಾಗಿ ತುಂಬ ಹಿರಿಯ ವಿದ್ವಾಂಸರು. ಆದರೆ ಒಬ್ಬ ಪುಟ್ಟ ಹುಡುಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಅವರು ನನ್ನ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಪ್ರೋತ್ಸಾಹಿಸಿ, ಆಯ್ತು ಕಣ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ, ಇದನ್ನು ಮಾಡಲೇಬೇಕು, ನಾನು ಬರ್ತೀನಿ, ನಾನು ಬಂದೇ ಬರ್ತೀನಿ, ನನ್ನ ಕ್ಲಾಸ್ ಇದ್ದರೂ ಅದನ್ನು ನಾನು ಬಿಟ್ಟು ಬರ್ತೀನಿ ಅಂತ ಹೇಳುವಂಥ ಒಂದು ವಿಶಾಲ ಹೃದಯ ಅವ್ರದ್ದು. ಹಾಗಾಗಿ ಸೊ ಅಂಥವರೆಲ್ಲ ನಮ್ಮ ಶಿವಮೊಗ್ಗದಲ್ಲಿ ಇರೋದ್ರಿಂದನೇ ನಮಗೆ ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರೋಂಥ ಒಂದು ಶಕ್ತಿ, ಒಂದು ಪ್ರೇರಣೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಂತೋಷದ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಒಂದು ಪರವಾಗಿ ಅವರಿಗೆ ಒಂದು ಚಿಕ್ಕದಂತಹ ಒಂದು ಸನ್ಮಾನವನ್ನು ಮಾಡಿ ಅವರಿಗೆ ಒಂದು ಅಭಿನಂದನೆ ತಿಳಿಸ್ತೀವಿ. ನಮ್ಮ ಶಾಸ್ತ್ರಿಗಳು ಅದನ್ನು ನಡೆಸ್ಕೊಡ್ಬೇಕು ಮತ್ತು ಅಚ್ಯುತ ಅವಧಾನಿಗಳು ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಈ ಕಾರ್ಯಕ್ರಮವನ್ನು ಯೋಚನೆ ಮಾಡಿದಾಗ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹಕಾರ ಬೇಕು. ಸಹಕಾರ ಇಲ್ಲಾಂದರೆ ಮಾಡೋದು ಕಷ್ಟ. ಶಿವಮೊಗ್ಗದಲ್ಲಿ ಅನೇಕ ಸಂಸ್ಥೆಗಳಿದೆ. ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿರುವಂಥ ಸಂಸ್ಥೆಗಳು ಅನೇಕ ಇದೆ. ಅದರಲ್ಲಿ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ಸಂಸ್ಥಾಪಕರಂತ ಶ್ರೀ ಅರುಣ್ ಕುಮಾರ್ ಅವರು. ಬಹಳ ಆಶ್ಚರ್ಯ ಆಗುತ್ತೆ. ಒಂದೊಂದು ಕಾರ್ಯಕ್ರಮದಲ್ಲಿ ಒಂದು 100 ಜನ ಮತ್ತು 200 ಜನರನ್ನ ಸ್ಟೇಜ್ ಮೇಲೆ ಕೂರಿಸಿ ಒಟ್ಟಿಗೆ ಒಂದು ಭಜನೆಯನ್ನು ಹಾಡಿಸ್ತಾರೆ. ಆ ಒಂದು ಶಕ್ತಿ ಅವರಿಗಿದೆ. ಈ ಕಾರ್ಯಕ್ರಮಕ್ಕೂ ನಾನು ಫಸ್ಟ್ ಫೋನ್ ಮಾಡಿದೆ ಅವರಿಗೆ, ಸರ್ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೇಗೆ ನಿಮ್ಮ ಅನಿಸಿಕೆ ಅಂತ. ತಕ್ಷಣ ಹೇಳಿದ್ರು, ನನ್ನ ಸಹಕಾರ ಸಂಪೂರ್ಣವಾಗಿದೆ. ಅವರು ನಾನು ನಿಂತ್ಕೊಂಡು ಯಾವ ಥರ ಮಾಡಬೇಕು ಇದನ್ನ ಕಾರ್ಯಕ್ರಮವನ್ನು ಯಾರ್ಯಾರಿಗೆ ಕೊಡಬೇಕು ಇನ್ವಿಟೇಷನ್ಸ್ನೆಲ್ಲ ಸಂಪೂರ್ಣವಾಗಿ ಹಿಂದೆ ನಿಂತ್ಕೊಂಡು ಅವರು ನಂಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಇಂದು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕರಿಸಿದ್ದಾರೆ. ಸೊ ಮುಂದೇನೂ ಅವರು ನಮಗೆ ಸಹಕರಿಸ್ತಾರೆ ಅಂತ ನಮಗೆ ತುಂಬ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಶ್ರೀಯುತ ಅರುಣ್ ಸರ್ ಅವ್ರಿಗೂ ಒಂದು ಪುಟ್ಟದಂಥ ಸನ್ಮಾನವನ್ನು ಮಾಡಿ ಸೊ ಅವರಿಗೆ ಒಂದು ಹೃದಯಪೂರ್ವಕವಂತ ಒಂದು ಅಭಿನಂದನೆ ತಿಳಿಸ್ತೀನಿ. ನಾನು ಶಾಸ್ತ್ರಿಗಳು ನಡೆಸ್ಕೊಡ್ಬೇಕು.
ಇನ್ನು ಶಿವಮೊಗ್ಗದ ಶಕ್ತಿನೇ ನಮ್ಮ ಶಾಸ್ತ್ರಿಗಳು. ಯಾವುದೇ ಕಾರ್ಯಕ್ರಮದಲ್ಲಿ ಯಾರೇ ಹೋಗಿ ಹೇಳಿದ್ರು ಆಯ್ತಪ್ಪ ನಾನು ಬರ್ತೀನಿ ಅಂತ ಹೇಳುವಂಥ ಆ ಒಂದು ಹೃದಯ ಅವ್ರದ್ದು. ಆ ಥರ ಒಂದು ಮನಸ್ಥಿತಿ ನಮಗೂ ಯಾವಾಗಲೂ ನಮಗಿರಬೇಕು ಅಂತ. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕಾರ್ಯಕ್ರಮ ಇದ್ದಾಗ ನಾವು ಹೋಗ್ಬಿಡ್ತೀವಿ, ಅಥವಾ ನಮ್ಮ ಹತ್ರದವ್ರ ಕಾರ್ಯಕ್ರಮ ಇದ್ದಾಗ ಹೋಗ್ತೀವಿ. ಬೇರೆಯವ್ರ ಕಾರ್ಯಕ್ರಮ ಆದರೆ ನೋಡೋಣ ಇವತ್ತು ಟೈಮ್ ಇಲ್ಲ ಅಂದ್ಬಿಡ್ತೀವಿ. ಆದರೆ ಶಾಸ್ತ್ರಿಗಳು ಅವರು ಯಾವುದೇ ಒಂದು ವಾಚನಕಾರರಲ್ಲ, ವ್ಯಾಖ್ಯಾನಕಾರರಲ್ಲ, ಮತ್ತು ಅವರು ಮತ್ತು ಒಂದು ಭಾಷಣಕಾರರು ಅಲ್ಲ, ಅವರು ವೋಕಲಿಸ್ಟ್ ಅಲ್ಲ. ಆದರೆ ಒಂದು ಕಲೆಗೆ, ಒಂದು ಸಮಾಜದಲ್ಲಿ ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಹೇಳಿಕೊಟ್ಟವರೇ ಶಾಸ್ತ್ರಿಗಳು. ಅವರ ಅಕ್ಷರಶಃ ಅದೇ ರೀತಿ ಶಿವಮೊಗ್ಗದಲ್ಲಿ ಯಾವುದೇ ಸಂಸ್ಥೆ ಇರ್ಬೋದು, ವಿದ್ಯಾಗಣಪತಿ ಇರ್ಬೋದು, ಸಂಗೀತ ಸಭಾ ಇರ್ಬೋದು, ನಮ್ಮ ನಾದಸುಧಾ ಇರ್ಬೋದು, ಯಾವುದೇ ಶಿವಮೊಗ್ಗದ ಸಂಗೀತಗಳಿರ್ಬೋದು ಅಥವಾ ಗಮಕ ಇರ್ಬೋದು, ಎಂಥ ಕಲೆಗೂ ಆದರೂ ಸಂಪೂರ್ಣ ಜವಾಬ್ದಾರಿಯನ್ನು ಇಟ್ಕೊಂಡು ಅವರು ಸಹಕರಿಸಿ ಮತ್ತು ಇನ್ನೊಬ್ಬರನ್ನು ಅವರು ಇಟ್ಕೊಂಡು ಜನವನ್ನು ಒಗ್ಗಟ್ಟು ಮಾಡಿ ಅದನ್ನು ಸೇರಿಸ್ಕೊಂಡು ಆ ಒಂದು ಕಲೆಗಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ನಾನು ಯಾವಾಗ ಅವರು ಬಂದರೂ ನಮ್ಮ ಶಾಲೆಯ ಅವರು ನಮ್ಮ ಸ್ಟೇಜ್ ಮೇಲೆ ಅವ್ರು ಇದೇ ಇರಬೇಕು ಅಂತ ನಾನು ಅವ್ರಿಗೆ ನಾನು ಅವತ್ತೇ ಹೇಳಿದ್ದೀನಿ. ನೀವು ನಮ್ಗೆ ಅಧ್ಯಕ್ಷರು ಅಲ್ಲದೇ ಇದ್ದರು, ನೀವು ನಮ್ಗೆ ಅಧ್ಯಕ್ಷರೇ ಅಂತಲೇ ಹೇಳಿದ್ದೀನಿ ನಾನು ಅವ್ರ ಹತ್ರ. ಹಾಗಾಗಿ ಅವರು ನಮ್ಮ ಹೌದು ಗೌರವಾಧ್ಯಕ್ಷರು ಖಂಡಿತ. ಹಾಗಾಗಿ ಶಾಸ್ತ್ರಿಗಳು ಇವತ್ತು ಅವರ ಸಮಯ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನಟೇಶ್ ಸರ್ಗೆ ನಾಳಿದ್ದು ಶನಿವಾರ ಅವ್ರಿಗೆ ವಂದನಾರ್ಪಣೆ ವಿಶೇಷವಾಗಿ ಮಾಡೋದಿರುತ್ತೆ. ಆದರೆ ಈ ಕಾರ್ಯಕ್ರಮಕ್ಕೆ ಗಮಕದ ರೀತಿಯಲ್ಲಿ ಮಾಡಬೇಕು ಅಂದ ತಕ್ಷಣ ನನ್ನೊಂದು ಸ್ವಾರ್ಥವೂ ಇದೆ. ನಾನೇ ವಾಚನ ಮಾಡೋಣ ಅಂತ ವಿಚಿತ್ ಅವ್ರು ಹೇಳಿದ್ರು, ನೀನೇ ವಾಚನ ಮಾಡ್ತೀಯಾ ಅಂತ ಕೇಳಿದ್ರು ಒಂದ್ಸಲ. ಹೌದು, ನಾನೇ ವಾಚನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಯಾಕೆ ಅಂದರೆ ನನಗೆ ಎರಡು ಕಾರಣ. ಒಂದು, ಬೇರೆ ಬೇರೆ ಕಾವ್ಯಗಳನ್ನು, ಸಾಹಿತ್ಯವನ್ನು ಓದುವಂಥ ಒಂದು ರೂಢಿ ನಮಗೂ ಬರಬೇಕು ಅಂತ ಒಂದು ಕಾರಣ. ಎರಡನೇದು, ನಮ್ಮ ಗುರುಗಳು ಇದನ್ನು ಮಂಕುತಿಮ್ಮನ ಕಗ್ಗವನ್ನು ವಾಚನ ಮಾಡಿದ ಮೇಲೆ ನಾವು ಮಾಡಬೇಕು ಅಂತ ಆ ಒಂದು ಸ್ವಾರ್ಥ. ಮೂರನೇದು, ನಟೇಶ್ ಅವರಂಥವ್ರ ಜೊತೆ ವ್ಯಾಖ್ಯಾನ ಅವರಿದ್ದಾಗ ಅವ್ರ ಪಕ್ಕ ಕೂತ್ಕೊಂಡ್ರೆ ನಮಗೊಂದು ಸ್ವಲ್ಪ ಏನೋ ಒಂಚೂರು ವಿಚಾರಗಳು ಬರುತ್ತೇನೋ ಅಂತ. ನಮಗೆ ಯಾವ ಕೀರ್ತಿನೂ ಬರಲ್ಲ. ಅವರ ವಿಚಾರವನ್ನು ಹೇಳೋದಷ್ಟು ಸಮಯ ನಾವು ಅಲ್ಲಿ ಕೂತ್ರೆ ಏನಾಗತ್ತೆ ಅಂತ ನಾವು ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅದನ್ನ ನೋಡ್ತೀವಿ. ನಾವು ಮತ್ತೆ ಸ್ಟೇಜ್ ಮೇಲೆ ಕೂತಾಗ ಅದಂತೂ ಮಾಡೋಕ್ಕೆ ಬರಲ್ವಾ? ಹಾಗಾಗಿ ಅಷ್ಟು ಸಮಯವನ್ನು ಅವ್ರ ವ್ಯಾಖ್ಯಾನವನ್ನು ಅದನ್ನು ಕೇಳಿ ನಮ್ಮ ನಮ್ಮ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಏನಂತಾರೆ ಅದಕ್ಕೆ ಹೌದದು ಲೈಫಲ್ಲಿ ನಾವು ರೂಢಿಸ್ಕೋಬೇಕು ಅಂತ. ಹಾಗಾಗಿ ಅಂಥವ್ರ ಜೊತೆ ನಾವು ವಾಚನ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಏನೋ ಬರುತ್ತೆ ಅಂತ ಆ ದೃಷ್ಟಿಯಿಂದ ನಾನು ಅವ್ರ ಜೊತೆ ವಾಚನವನ್ನು ಮಾಡ್ತಿದ್ದೀನಿ. ಅವ್ರ ವ್ಯಾಖ್ಯಾನ ಮಾಡೋಕ್ಕೂ ತುಂಬ ಸಂತೋಷದಿಂದ ಒಪ್ಕೊಂಡ್ರು. ಭಾಳ ಬ್ಯುಸಿ. ಮೊನ್ನೆ ಎಲ್ಲ ಮೈಸೂರಲ್ಲಿ ಒಂದು ವಾರ ಸಪ್ತಾಹ ಮಾಡಿ ಬಂದಿದ್ದಾರೆ. ಸುಮಾರು ನಿನ್ನೆ ಹೇಳ್ತಿದ್ರು, ದಾವಣಗೆರೆಯಲ್ಲಿ ಹೇಳಿದರು, ನಾಗರಾಜ್ ಸರ್ ಹೇಳಿದರು, ಇಷ್ಟು ಒಂದು ಕಡಿಮೆ ಆಡಿಯನ್ಸಲ್ಲಿ ಅವರು ಉಪನ್ಯಾಸ ಮಾಡ್ತಾರೆ ಶಿವಮೊಗ್ಗದಲ್ಲಿ ಮಾತ್ರನೇ. ಹೌದು, ದಾವಣಗೆರೆಯಲ್ಲಿ ವಿಡಿಯೋ ಕಳಿಸಿದ್ ನಾನು ನೋಡಿದೆ, ಆ ಹಾಲ್ ಫುಲ್ ತುಂಬಿತ್ತು. ಸೊ 500ಕ್ಕಿಂತ ಹೆಚ್ಚು ಜನ ಏನೋ ಇದ್ರು ಆ ಊರಲ್ಲಿ. ಸೊ ಒಂದೊಂದು ವಾರ ಗಟ್ಟಲೆಗಳ ಕಾಲ ಅವರು ಭಾಷಣವನ್ನು ಮಾಡ್ತಾರೆ. ವಿಶೇಷವಾಗಿ ಮಂಕುತಿಮ್ಮನ ಕಗ್ಗವನ್ನು ಅವರ ಬಾಯಿಂದನೇ ಅದನ್ನು ನಾವು ಕೇಳಬೇಕು. ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಿ. ಸೊ ಅವ್ರಿಗೂ, ಸೊ ನಿಮಗೂ ಎಲ್ರಿಗೂ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈಗ ವಾಚನ ವ್ಯಾಖ್ಯಾನ ಆರಂಭ ಆಗತ್ತೆ.